ಏನ್ ಹೇಳ್ಬೇಕೋ ಹೇಳು, ಆದ್ರೆ ಕೈ ಮಾತ್ರ ಬಿಡ್ಬೇಡ. ಮಮ್ಮಿ, ನಾವೀಗ ಇಷ್ಟೊಂದು ಮಕ್ಕಳು ಕೈ ಹಿಡ್ಕೊಂಡ್ರೆ ಒಂದಾದ್ರೂ ಕೈ ಬಿಟ್ಟು ಹೋಗುತ್ತೆ ತಾನೆ? ನಾನು ತಂದೆ ಆಗ್ತಿದ್ದೀನಿ, ಈಗ ನನ್ನ ಮಮ್ಮಿ ತಾಯಿ ಆಗ್ಬಿಟ್ಲು. ನನ್ನ ಒಂದು ಕೈಯಲ್ಲಿ ನನ್ನ ಮಗು ಇರುತ್ತೆ, ಇನ್ನೊಂದು ಕೈಯಲ್ಲಿ ನನ್ನ ತಂಗಿ. ವಾವ್! ಆ್ಯಂಡ್ ಮಮ್ಮಿ, ಜನರ ಮಾತಿನ ನಿಮಗೆ ವ್ಯತ್ಯಾಸ ಆಗಲ್ಲ ಅಂತ ನನಗೆ ಗೊತ್ತು, ಆದರೆ ನನಗೆ ವ್ಯತ್ಯಾಸ ಆಗುತ್ತೆ ಮಮ್ಮಿ. ನನ್ನ ಒಂದೇ ಒಂದು ಆಸೆ ಏನು ಅಂತಂದರೆ, ಕಡೆ ಪಕ್ಷ 1 ವರ್ಷನಾದರೂ ನಮ್ಮ ಮನೇಲಿ ವಿಚಿತ್ರವಾದ ಅಸಂಬದ್ಧವಾದ ಸಂಗತಿ ನಡೀದೇ ಇರಲಿ ಅನ್ನೋದು. ನಿಮಗನ್ಸ್ಬೋದು ನಾನು ಬೇಜಾರಾಗಿದ್ದೀನಿ, ಓವರ್ ರಿಯಾಕ್ಟ್ ಮಾಡ್ತೀನಿ ಅಂತ. ಆದರೆ ನೀವೇ ಒಂದು ಮಾತು ಹೇಳಿ, ನಾನು ಹೇಗೆ ರಿಯಾಕ್ಟ್ ಮಾಡದೇ ಇರಲಿ? ಯಾವುದೇ ಒಬ್ಬ ನಾರ್ಮಲ್ ವ್ಯಕ್ತಿ ಫ್ಯಾಮಿಲಿ ಅಥವಾ ಜೀವನದಲ್ಲಿ ಇಷ್ಟೆಲ್ಲ ಸಂಗತಿಗಳು ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಮಮ್ಮಿ, ಮೊದಲು ಪಪ್ಪನ ಅಫೇರ್, ನಂತರ ನಿಮ್ಮ ಹಾಗೂ ಪಪ್ಪನ ಡಿವೋರ್ಸ್, ಅದರ ನಂತರ ಪಪ್ಪನ ಮದುವೆ, ಅದ್ರ ನಂತರ ಮಮ್ಮಿ ಪ್ರೀತಿ, ನಂತರ ಮಮ್ಮಿ ಮದುವೆ, ಮತ್ತೀಗ ಮಮ್ಮಿ ಹೊಸ ಮಗು. ಮಮ್ಮಿ, ನಾನು ಬೇಜಾರಾಗಿಲ್ಲ, ನನಗೆ ಕೇವಲ ಆಯಾಸ ಆಗಿದೆ ಅಷ್ಟೇ. ನನಗೇನು ಬೇಕಾಗಿಲ್ಲ, ಕೇವಲ ಒಂದು ನಾರ್ಮಲ್ ಲೈಫ್ ಬೇಕು ಅಷ್ಟೇ, ಒಂದು ಸೀದಾ ಸಾದಾ ಫ್ಯಾಮಿಲಿ ಬೇಕು. ನಾನೇನಾದರೂ ಹೇಳಿದ್ರೆ ಜನ ಹೇಳ್ತಾರೆ ಎಲ್ಲ ಕೂಗಾಡ್ತೀನಿ ಅಂತ. ಇವತ್ತು ನೀನು ಹೇಳಿದ್ ಸರಿ, ನೀನು ಕೂಗಾಡ್ಲೂಬಹುದು. ಒಂದ್ ವೇಳೆ ನಾನು ನೀವು 3 ಜಾಗದಲ್ಲಿದ್ದಿದ್ರೆ ನನಗೂ ಬೇಜಾರಾಗಿರೋದು. ಆದ್ರೆ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಮಮ್ಮಿ? ನೀವು ಯಾವುದೋ ಅಂಗಡಿಯಿಂದ ಮಿಕ್ಸರ್ ಗ್ರೈಂಡರ್ ತಂದಿಲ್ಲ ಮಮ್ಮಿ. ನಾವು ಚೆನ್ನಾಗಿಲ್ಲ ಅಂದಾಗ ಅದನ್ನು ವಾಪಸ್ ಕೊಟ್ಟು ಬರೋದಕ್ಕೆ ನೀವು ಒಂದು ಮಗುನ ಕರ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಮಮ್ಮಿ, ಇವನ್ ಗಾಡ್ ನೋಸ್, ನಾನು ಆ ಮಗುಗೆ ಒಳ್ಳೇದೇ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಆದರೆ ಆ ಮಗು ನಿಮ್ಮನ್ನು ಯಾವಾಗ ಮಮ್ಮಿ ಅಂತ ಕರೀತೋ ಆಗ ನಂಗೆ ತುಂಬಾ ಬೇಜಾರಾಯಿತು. ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ತುಂಬ ಚೈಲ್ಡಿಶ್ ಆಗಿ ಮಾತಾಡ್ತಾ ಇದ್ದೀನಿ, ಇಷ್ಟು ದೊಡ್ಡ ಹುಡುಗ ಆದ್ರೂ ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ಮಮ್ಮಿ, ನಾನು ಜಲಸ್ ಆಗಿದ್ದೆ. ಇವರಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕೇವಲ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಬೇಜಾರಾಯಿತು. ಅವಳು ನಿಮ್ಮನ್ನ ಮಮ್ಮಿ ಅಂತಂದಾಗ ಒಂದು ವಿಚಿತ್ರ ಫೀಲಿಂಗ್ ಆಯಿತು ನನಗೆ. ಸುತ್ತಿ ಬಳಸಿ ಯಾಕೆ ಹೇಳ್ತಿದ್ಯಾ? ನೇರವಾಗಿ ಹೇಳು, ಜಲಸ್ ಫೀಲ್ ಆಯ್ತಂತ.